ಎಲ್ಲರಿಗೂ ಎಂ ಕೆ ಕ್ರಿಯೇಷನ್ ಮಾಡುವ ನಮಸ್ಕಾರಗಳು ತಿಳಿಸುತ್ತಾ. ಯಾಕಪ್ಪ ವಿಡಿಯೋ ಅಪ್ಲೋಡ್ ಮಾಡಿದ್ದಿಲ್ಲ ಅಂದ್ರೆ ಒಂದು ಸ್ವಲ್ಪ ಅಪ್ಲೋಡಿಂಗ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ಮಾಡಿದ್ದಿಲ್ಲ. ಬಟ್ ಡೈಲಿ ವಿಡಿಯೋ ಅಪ್ಲೋಡ್ ಆಗ್ತಿರ್ತಾವೆ, ನೀವು ನೋಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ಕೊಂತೀರಿ. ಹೌದಾ? ಹೇಳ್ತಾ ಸೀದಾ ಡೈರೆಕ್ಟ್ ವಿಡಿಯೋಕ್ಕೆ ಹೋಗ್ಬಿಡೋಣ. ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ಡಬಲ್ ಹೆಡರ್. ಹೌದಾ? ಪಂಜಾಬ್ ಕಿಂಗ್ಸ್ ವರ್ಸಸ್ SRH. ಪಂಜಾಬ್ ಕಿಂಗ್ಸ್ ನಾನ್ ಸ್ಟಾಪ್ ಆದ್ರೆ ಒಂದು ಮ್ಯಾಚ್ ಏನಾಯ್ತು, ಮಳೆ ಬಂದು ಒಂದೊಂದು ಪಾಯಿಂಟ್ ಸಿಕ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ಗೂ ಮತ್ತು ಪಂಜಾಬ್ ಕಿಂಗ್ಸ್. ಓಕೆನಾ? ನೆಕ್ಸ್ಟ್ ಈಗ ಹೈದರಾಬಾದ್ನವರು 3 1 ಗೆದ್ದಾರೆ. ಹೌದಾ? ಇವ್ರದ್ದು ಮೈಂಡ್ ಸೆಟ್ ಹೆಂಗಿರ್ತೈತಪ್ಪ, ಹೈದರಾಬಾದ್ನವ್ರು ಮಾತ್ರ ಕ್ಲಿಯರ್ ಆ್ಯಂಡ್ ಕ್ಲಿಯರ್. ನಾವು 10ಕ್ಕೆ 10 ಸೋತರು ನಮ್ಮದು ಮಾತ್ರ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಆಡ್ಬೇಕು ಅನ್ನೋದು ಇರ್ತೈತೆ ಅವ್ರದ್ದು. 10ಕ್ಕೆ 10ಕ್ಕೆ 14ಕ್ಕೆ 14 ಸೋತರು ನಾವು ಮಾತ್ರ ಅಪೋನೆಂಟ್ ಬರ್ರಿ ಒಂದು ಸ್ವಲ್ಪ ಥ್ರೆಡ್ ಆಗ್ಬೇಕು ನಾವು. ನಮ್ಮ ಅಪೋನೆಂಟ್ ಯಾರ ಬಂದರೂ ಸ್ವಲ್ಪ ಥ್ರೆಡ್ ಆಗ್ಬೇಕಂತ ಆಡೋದವ್ರು. ಸೀದಾ ಇವತ್ತು ಮ್ಯಾಚ್ ಸೈಡ್ ಹೋಗ್ಬಿಡೋಣ. ಇವತ್ತು SRH ವರ್ಸಸ್ ಪಂಜಾಬ್ ಕಿಂಗ್ಸ್ 3:30 ಐತದೆ ಓಪನಿಂಗ್ ಮ್ಯಾಚ್ ಇವತ್ತು. ಪಂಜಾಬ್ ಕಿಂಗ್ಸ್ನೇರ್ದು ಅಂತ ಏನು ಎಲ್ಲ ಬಾಕ್ಸು ಟಿಕ್ ಹಾಕಿದ್ದಾರೆ ಅವರು. ಹೌದಾ? ಫೀಲ್ಡಿಂಗ್, ಬಾಲಿಂಗ್, ಬ್ಯಾಟಿಂಗ್. ಹೌದಾ? ಆಲ್ಮೋಸ್ಟ್ ಆಲ್ DRS ತೆಗೆನೋದಾಗಿರಬಹುದು. ಆಮೇಲೆ ಎಜುಕೇಷನ್ ಆಗಿರ್ಬೋದು. ಅದ್ರೊಳಗೆ ಎಲ್ಲದೂ ಕೂಡ ನಾನ್ ಸ್ಟಾಪ್ ಐತೆ ಅಂತ ನನಗೆ ಅನಿಸ್ತೈತಿ ಇವತ್ತು. ಹೌದಾ? ಇಲ್ಲಿ ಹೈದರಾಬಾದ್ನಾಗ ಏನು ತೊಂದರೆ ಏನಿಲ್ಲ. ಹೌದಾ? ಬಾಲಿಂಗ್ ಒಂದು ಸ್ವಲ್ಪ ವೀಕ್ ಇದೆ. ಇಲ್ಲ ಅಂದರೆ ಬ್ಯಾಟಿಂಗು ಒಬ್ರು ಯಾರ ಏರಿಯಲ್ ರೂಟ್ ತಗೊಂಡು ಆಡ್ಬೇಕು, ಇನ್ನೊಬ್ರು ಸ್ವಲ್ಪ ತಡೆದಾಡ್ಬೇಕು. ಆದ್ರೆ ಓಪನರ್ಸ್ ಯಾರ ತಡೆದಾಡಕ್ಕೆ ಬರಂಗಲ್ರಿ ಹೈದರಾಬಾದ್ನಾಗ. ನೀನು ಹೊಡಿತೀಯ, ನಾನು ಹೊಡಿತೀನಿ, ನೀನಿಗೆ ನಾ ಮ್ಯಾಚ್ ಮಾಡ್ತಾರೆ, ನನಗೆ ನೀ ಮ್ಯಾಚ್ ಮಾಡೋ ಅನ್ನಂಗೆ ಬಂದ್ಬಿಡ್ತಾರೆ ಅವ್ರು. ಹೌದಾ? ಹೊಡೆದ್ರೆ ಒಂದ ಬಾಲ್, ಇಲ್ಲ ಅಂದ್ರೆ ಮುಗಿತ್ತು. ಇವ್ರು ಇಬ್ಬಳಾರು ಏನ್ರ ಇವತ್ತು ನಿಂತ್ಕೊಂಡ್ರು ಅಂದ್ರೆ ರನ್ಗಳ ಅಭಿಷೇಕ ಒಂದು ಕಡೆ ಆಕತಿ. ರನ್ ಹೆಂಗೆ ತಡೆದು ಹಾಕೋದಂತ ಶ್ರೇಯಸ್ ಅಯ್ಯರ್ಗೆ ಹೆಡೇಕ್ ಆಗ್ಬಿಡ್ತೈತಿ. ಯಾಕಂದ್ರೆ ಹೆಡ್ ಒಬ್ಬನ, ಅಭಿಷೇಕ್ ಶರ್ಮಾ ಒಬ್ಬನ್ರಿ ಓಪನಿಂಗ್ ಬರೋದು. ಏನು ಬ್ಯಾಟಿಂಗ್ ಆಡ್ತಾವ್ರಿ ಅವರು. ಹೌದಾ? ಅಭಿಷೇಕ್ ಶರ್ಮಾ ಆ್ಯಂಡ್ ಇವ್ರು ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್ ಬರ್ತಾರ. ಒನ್ ಡೌನ್ ಒಳಗೆ ಇಶಾನ್ ಕಿಶನ್ ಕ್ಯಾಪ್ಟನ್. ಹೌದಾ? ಕ್ಯಾಪ್ಟನ್ನು 1 ಅಥವಾ 2 ಮ್ಯಾಚ್ ಆಡಿದ್ರು, ಚೆನ್ನಾಗಿ ಆಡಿದ್ರು, ಇಲ್ಲ ಅಂತ ಅಲ್ಲ. ಆಮೇಲೆ ಒಂದು ಸ್ವಲ್ಪ ದಾರಿ ಕಳ್ಕೊಂಬಿಟ್ರು ಅವರು. ಈಗ ಒಂದನೇ ಮ್ಯಾಚ್ ಅಷ್ಟು ಡಲ್ ಆಡಿದ್ದಿಲ್ಲ ಅವರು. 80+ ರನ್ನೇನೋ ಹೊಡೆದ್ರು, 80 ಹೊಡೆದ್ರು ಅನಿಸ್ತದೆ. ಅವಾಗ ಏನು ಅನ್ನಿಸ್ತು, ಇಲ್ಲಿ ಬಿಡು ಮತ್ತೊಬ್ಬನು ನಿತ್ಕೊಂಡಾಡ ಪ್ಲೇಯರ್ ಮಿಡ್ಲೊಳಗೆ ಒಬ್ರು ಸಿಕ್ಕಾರ ಅಂತ ಅನಿಸಿತ್ತು. ಹೌದಾ? ಅವ್ರಿಗೇನಲ್ಲ, ಅವ್ರು ಹೊಡ್ಯಕ್ಕೆ ಹೋಗಿ ಔಟ್ ಆಗೋದು. ಯಾಕಂದ್ರೆ ಇನಿಷಿಯಲಿ ಪವರ್ ಪ್ಲೇಯರ್ ರನ್ ಬೇಕ್ರಿ. ಹೌದಾ? ಇರಲಿ. ಒನ್ ಡೌನ್ ಒಳಗೆ ಇಶಾನ್ ಕಿಶನ್, ನಂಬರ್ 4 ಒಳಗೆ ಲಿವಿಂಗ್ ಸ್ಟೋನ್ ಆಡ್ಸೋದು ಒಂದು ಸ್ವಲ್ಪ ಅರ್ಥ ಇಲ್ಲ ಅನ್ನಿಸ್ತದೆ ನನಗೆ. ಇರಲಿ. ಲಿವಿಂಗ್ ಸ್ಟೋನು, ಎಂಡ್ರಿಚ್ ಕ್ಲಾಸನ್ನು, ಅನಿಕೇತ್ ವರ್ಮಾ, ನಿತೀಶ್ ಕುಮಾರ್ ರೆಡ್ಡಿ, ಆಮೇಲೆ ಆಮೇಲೆ ಶಿವಮ್ ಮಾವಿ ಆಗಿರ್ಬೋದು. ಶಿವಮ್ ಮಾವಿ, ಆಮೇಲೆ ಇವರು ಶಿವಮ್ ಮಾವಿ ಆಗೈತಿನ, ಜಯದೇವ್ ಉನತ್ಕಟ್ಟು, ಹರ್ಷಲ್ ಪಟೇಲು. ಬ್ಯಾಟಿಂಗ್ ಒಳಗೆ ಚೆನ್ನಾಗೈತಿ, ಸ್ವಲ್ಪ ಬಾಲಿಂಗ್ ಒಳಗೆ ಒಂದು ಸ್ವಲ್ಪ ವೀಕ್ ಅನಿಸ್ತೈತಿ. ಇರಲಿ. ಪಂಜಾಬ್ ಕಿಂಗ್ಸ್ ಕಡೆಗೆ ನೋಡೋದಾದ್ರೆ ಇವರು ಪ್ರಿಯಾಂಶ್ ಆರ್ಯ ಈ ವರ್ಷ ಅವ್ರದ್ದು ಬ್ಯಾಟ್ ಒಂದು ಸ್ವಲ್ಪ ಸದ್ದು ಮಾಡಿಲ್ಲ. ಆದರೆ ಇವತ್ತಿನ ಮ್ಯಾಚ್ ಹೇಳಕ್ಕೆ ಬರಲ್ಲ, ಮಾಡಿದ್ರು ಮಾಡ್ಬೋದು ಅವ್ರದ್ದು. ಆಮೇಲೆ ನೆಕ್ಸ್ಟ್ ಅವ್ರ ಜೊತೆಗೆ ಪ್ರಭು ಸಿಮ್ರಾನ್ ಸಿಂಗ್ ಬರ್ತಾರೆ. ಪ್ರಭು ಸಿಮ್ರಾನ್ ಸಿಂಗ್ ಸ್ವಲ್ಪ ಕ್ವೈಟಾಗಿ ಆಡಕ್ಕೆ ನೋಡಕೊಂತಾರೆ ಅವ್ರಿಗೆ. ಈಗ 1-2 ಮ್ಯಾಚ್ ಆದ್ರೆ ಸ್ವಲ್ಪ ಕ್ವೈಟಾಗಿ. 1ನೇ ಮ್ಯಾಚನ್ನು ಸ್ವಲ್ಪ ಡಮೆ ಆಡಕ್ಕೆ ಟ್ರೈ ಮಾಡಿದ್ರು. 2ನೇ ಮ್ಯಾಚ್ ಮಾತ್ರ ಒಂದು ಎಂಡಿಂದ ಹೊಡ್ಯಕ್ಕೆ ಕುಂತು ನಾವು ಸ್ವಲ್ಪ ಸಿಂಗಲ್ ಆಡ್ತೀನಿ, ಸ್ಟ್ರೈಕ್ ರೊಟೇಟ್ ಮಾಡೋಣ, ಆಮೇಲೆ ಬೇಕಾದ್ರೆ ಗುದ್ದಾನ ಅಂತ ಸ್ವಲ್ಪ ಕ್ವೈಟಾಗಿ ಆಡಕ್ಕೆ ನೋಡಕೊಂತಾರೆ ಅವರು. ಆಮೇಲೆ ನೆಕ್ಸ್ಟ್ ಒನ್ ಡೌನ್ ಒಳಗೆ ಬರ್ತಾರೆ ಕೊನೋಲಿ. ಅವ್ರ ಹೆಸರು ನನಗೆ ಅದು ಏನಿಲ್ಲದ ಪದ ಅಷ್ಟು ಗೊತ್ತಾಗಲಿಲ್ಲ, ಅದಕ್ಕೆ ಕೊನೋಲಿ ಅಂತ ಅವ್ರದ್ದು ಐತಿ. ಕೊನೋಲಿ ಅವ್ರು ಬರ್ತಾರೆ. ನೆಕ್ಸ್ಟ್ ಶ್ರೇಯಸ್ ಅಯ್ಯರ್ ಬರ್ತಾರೆ, ಮಾರ್ಕಸ್ ಸ್ಟೋಯ್ನಿಸ್ ಅದಾರ, ಆಮೇಲೆ ಇವರು ನೇಹಲ್ ವಾದೇರಾ ಅದಾರ, ಆಮೇಲೆ ಮಾರ್ಕೋ ಆ್ಯನ್ಸನ್ ಅದಾರ. ಹೌದಾ? ಬಾಲಿಂಗ್ ಒಳಗೆ ಹರ್ಷದೀಪ್ ಸಿಂಗ್ ಅದಾರ, ವೈಶಾಖ್ ವಿಜಯ್ ಕುಮಾರ್ ಅದಾರ, ಚಹಲ್ ಅದಾರ. ಇನ್ನು ಯಾರು ಬೇಕ್ರಿ? ಚೆನ್ನಾಗಿಲ್ಲ ಬಾಲರ್ ಅದಾರ, ಬ್ಯಾಟ್ಮನ್ಸ್ ಅದಾರ. ಆದರೂ ಇವತ್ತಿನ ನನ್ನ ಗಟ್ ಫೀಲ್ ಏನು ಹೇಳಕ್ಕಂತದ್ ಗೊತ್ತರೆ, ಇವತ್ತು SRH ಮ್ಯಾಚ್ ಗೆಲ್ತೈತಿ ಅಂತ ಹೇಳಕ್ಕಂತತ್ರಿ ನಂದು.
ಹೌದಾ, ಇವತ್ತು SRH ಮ್ಯಾಚ್ ಗೆಲ್ತತಿ ಅಂತ ಹೇಳಕಂತೈತಿ. ಯಾವ ಅಂದ್ರೆ ಬ್ಯಾಟ್ ಒಟ್ಟ ಸದ್ದಾಗಿಲ್ಲ ಅವ್ರು. ಈ ಮ್ಯಾಚ್ ಸದ್ದಕ್ಕತಿ ಅಂತ ನನಗೆ ಭಾಳ ನಂಬಿಕೆ ಐತೆ ಅವ್ರದ್ದು. ಟಾಪ್ 3 ಏನಿದಾರಲ್ಲ ಭಾರಿ ಇವತ್ತು ಮ್ಯಾಚ್. ಅದಕ್ಕೆ SRH ಗೆಲ್ತತಿ ಅಂತ ನನ್ನ ಪ್ರಿಡಿಕ್ಷನ್ ಹೇಳಕ್ಕಂತೀನಿ. ಓಕೆನಾ, ಗುಡ್ ಬಾಯ್.